ನಮ್ಮ ಅಜ್ಜಿಗೆ ಪಾಪ ಹುಷಾರಿಲ್ಲ ಗಾಯ್ಸ್. ಗಾಯ್ಸ್ ಇವತ್ತಿನ ಬ್ಲಾಗ್ ಏನಂದರೆ, ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ರಿ ನಮ್ಮ ಅಕ್ಕನ ಕಳ್ಸೋದು ಕೆನಡಕ್ಕೆ ಕಳ್ಸೋದಿದ್ರು. ಅದರಲ್ಲಿ ನಮ್ಮ ಅಜ್ಜಿನ ತೋರಿಸಿದ್ನಲ್ಲ ಗಾಯ್ಸ್. ಎಷ್ಟೊಂದು ಜನ ನಮ್ಮ ಅಜ್ಜಿ ಬಗ್ಗೆ ಕಮೆಂಟ್ ಮಾಡಿದ್ರಿ. ಕಮೆಂಟ್ ನನಗೆ ತುಂಬ ಇಷ್ಟ ಆಯಿತು. ಅಜ್ಜಿ ಸೂಪರ್ ಅಂತ ಎಲ್ಲ. ನಮ್ಮ ಅಜ್ಜಿ ನೋಡೋಕೆ ಹೋಗ್ತಾ ಇದ್ದೀವಿ. ಸ್ಯಾಡ್ ವಿಷಯ ಏನಂದರೆ ಗಾಯ್ಸ್, ನಮ್ಮ ಅಜ್ಜಿಗೆ ಸ್ವಲ್ಪ ಕಾಲು ಜಾರಿ ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ಕಾಲು ಜಾರಿ ಸ್ವಲ್ಪ ಮೂಳೆ ಕಟ್ಟಾಗಿದೆ ಅಂತ ಗಾಯ್ಸ್. ಬೇಜಾರಾಗ್ತಿದೆ. ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ವಿ, ಆಪ್ರೇಷನ್ನು ಮಾಡಿದ್ದಾರೆ. ಇವಾಗ ಮನೆಗೆ ಹೋಗಿ ನೋಡ್ತಾ ಇದ್ದೀವಿ. ನಾವು ಊರಲ್ಲಿ ಇದ್ವಿ ಅಲ್ವಾ, ಸ್ವಲ್ಪ ನನಗೆ ಎಕ್ಸಾಮ್ಸ್ ನಡೀತಿತ್ತು, ಅದಕ್ಕೆ ನೋಡೋಕ್ಕಾಗಿರಲಿಲ್ಲ. ಇವತ್ತು ನಮ್ಮ ದೊಡ್ಡಮ್ಮ ಮತ್ತು ನಮ್ಮಮ್ಮ ಅವ್ರ ಜೊತೆ ಹೋಗ್ತಾ ಇದ್ದೀನಿ ಗಾಯ್ಸ್. ಈ ಕಮಲಾನಗರ ಅಂತ ನಮ್ಮ ಅಜ್ಜಿ ಇವಾಗ ಇರೋದು. ನಮ್ಮ ಅಜ್ಜಿ ಜೊತೆ ಮಾತಾಡಿಸ್ತೀನಿ. ಓಕೆ ಗೈಸ್, ಹೋದ್ಮೇಲೆ ವಿಡಿಯೋ ಮಾಡ್ತೀನಿ. ಫೈನಲಿ ರೀಚ್ ಆಗಿದ್ದೀವಿ. ಹೋಗ್ತಾ ಇದ್ದೀವಿ. ಅಜ್ಜಿ ಹೆಂಗಿದ್ದಾರೆ ನೋಡಬೇಕು. ಪುಟ್ಟಿ ಬೆರಿತೀವಿ. ನೋಡಿ ಗಾಯ್ಸ್, ಇವರು ನಮ್ಮ ಮುತ್ತಜ್ಜಿ. ಏಜ್ ಅಂತ ಮಮ್ಮಿ? 90 ಏಜ್ ಆಗಿದೆ. ಮೊನ್ನೆ ಎಲ್ಲ ಬರ್ಡೇ ಮಾಡ್ಕೊಂಡ್ರು. 90 ಇಯರ್ಸ್ ಬರ್ತ್ಡೇ ಮಾಡ್ಕೊಂಡ್ರು ಗೈಸ್. ಕನ್ನಡಲ್ಲ ಏమైందని ಸೊಪ್ಪು ఏమైందా కాలు పడి యోగి మాట్లాడింది రికార్డ్ చేసుకుంటుంది జోరుగా. ఏమైందని మాట్లాడు. ಬಾಗಿಲು ಮೇಲೆ ಸ್ನಾನ ಮಾಡಕ್ಕೆ ಹೋಗಿದೆ. ಸ್ನಾನ ಮಾಡಿಬಿಟ್ಟು ನಮ್ಮ ಮೊಮ್ಮಗಳ ಮನೆಯಲ್ಲಿ ಮಾಡಿಬಿಟ್ಟು ಮತ್ತೆಲ್ಲ ಹಾಕ್ಕೊಂಡು ಎದ್ದು ತಿರುಗಿ ಬಾಗಿಲಿಗೆ ಹೋಗಿದೆ. ಜಾರಿ ಬಿದ್ದುಬಿಟ್ಟು ಇಳೆವರೆಗೆ ಎದ್ದೇಳಕ್ಕೆ ಆಗಲಿಲ್ಲ. ಆಮೇಲೆ ನಮ್ಮ ಮೊಮ್ಮಗಳು ಬಂದು ಇಬ್ಬರು ನಮ್ಮ ಸೊಸೆ ಇಬ್ಬರು ಹಾಗೆ ಎತ್ತಿದ್ರು. ತಗೊಂಡೋಗಿ ಮಲಗಿಸಿದ್ರು. ಆಮೇಲೆ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಎಲ್ಲ ನೋಡಿ ಈಗ 1 ತಿಂಗಳಾಯಿತು. ಈಗ ನಡೀತೀನಿ. ಹಾಗೆ ಒಂದೇ ಒಂದು ನಿಮಿಷಕ್ಕೆ ದೇವರು ನನ್ನ ಬಿಡಿಸ್ಬಿಟ್ಟ. ನಾನು ಎಷ್ಟು ಹುಷಾರಾಗೆ ನಡೀತೀನಿ. ಎಲ್ಲರೂ ನನಗೆ ಆಚರಣೆ ಮದುವೆ ನಡೀತೀನಿ. ಕಮಲಾನ ಅಂತ ಕೂಡ ನಡೆಸೋ ನನಗೆ ಮದುವೆ ಇದ್ದೀನಿ. ನಡೀತೀಯ ನೋಡಿ ಗಾಯ್ಸ್, 90 ಇಯರ್ಸ್ ಆಗಿದೆ ನಮ್ಮ ಅಜ್ಜಿ. ಇವಾಗಲೂ ಸ್ಟ್ರಾಂಗ್ ಆಗಿದ್ದಾರೆ. ಆಪರೇಷನ್ ಆಗಿದ್ರು ನೀವೇ ನೋಡಿದ್ರಲ್ಲ ಹೆಂಗ್ ನಡ್ಕೊಂಡ್ ಬರ್ತಾವ್ರೆ ಅಂತ. 1 ತಿಂಗಳಾಯ್ತು ಗೈಸ್ ಬಿದ್ದು. ಇವಾಗ ದೇವ್ರು ನನ್ನ ಎಬ್ಬಿಸಿಬಿಟ್ರು. ಎಬ್ಬಿಸಿ ನಡೆಸ್ತಾರೆ. ನಡೀತೀನಿ. ನನ್ನ ದೇವ್ರ ಬಲ ಕೊಡ್ತಾರೆ. ನನ್ನ ಬಲ ಏನಿಲ್ಲ. ನನ್ನ ದೇವ್ರ ಬಲ ಏಸಪ್ಪ ಬಲನೇ ನನಗೆ. ಏಸಪ್ಪಗೆ ಕನಸು ಕೊಡ್ತಾರೆ. ನೋಡಿ ಗೈಸ್, ಇವ್ರ ಕಾನ್ಫಿಡೆನ್ಸೇ ಇಲ್ಲಿ ತನಕ ಇದ್ದಾರೆ ಅವರು. ದೇವ್ರ ಬಲನೇ ನಾನು ನಡೀತಾ ಇದೆ. ಈಗ ನನ್ನ ಮೊಮ್ಮಕ್ಕಳೆಲ್ಲ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ನಮ್ಮ ಸೊಸೆಯರೆಲ್ಲ ಬರ್ತಾರೆ. ನೋಡಿ ಗೈಸ್, ಇದೇ ಥರ ನಾವೆಲ್ಲನೂ ವಯಸ್ಸಾದರೂ ಸ್ಟ್ರಾಂಗ್ ಆಗಿರೋಣ. ಅದೇ ಥರ ನಮ್ಮ ಮೊಮ್ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ನನ್ನಂಗೆ ಬಾಳ್ಬೇಕಂತ ದೇವ್ರು ಬೇಡ್ಕೊತಾರಪ್ಪ. ಏನಿಲ್ಲ. ನೋಡಿ ಗೈಸ್, ನೋಡಿದ್ರಲ್ಲ ನಮ್ಮ ಅಜ್ಜಿ ಮಾತಾಡಿದ್ದು.
ಎಷ್ಟು ಸ್ಟ್ರೆಂತ್ ಆಗಿದ್ದಾರೆ. ಇದಕ್ಕೆ ರೀಸನ್ ಏನಂದರೆ ಇವರು ಚಿಕ್ಕ ವಯಸ್ಸಿದ್ದಾಗ ಫುಲ್ಲು ಕೆಲಸ ಮಾಡೋದು, ಇವಾಗ್ಲೂ ಮಾಡ್ತಾರೆ, ಓಡಾಡ್ತಾರೆ. ಇವರು ಆಟೋ ಅವೆಲ್ಲ ಏನು ಬುಕ್ ಮಾಡಲ್ಲ, ನಡ್ಕೊಂಡೇ ಹೋಗ್ತಾರೆ.